ನಾವಿವತ್ತು ವಿಸಿಟ್ ಮಾಡಿರೋ ಪ್ರಾಪರ್ಟಿ ಲೊಕೇಶನ್ ಬಂದು ಮಾಧವರ ಮೆಟ್ರೋ ಇಂದ ಜಸ್ಟ್ 1 ಕಿಲೋಮೀಟರ್ ಅಷ್ಟೇ. ಈಸ್ಟ್ ಸೈಟ್ ಅಂಡ್ ಈಸ್ಟ್ ಫೇಸಿಂಗ್ ಡೋರ್ 30x40 ಡೈಮೆನ್ಷನ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಪ್ರಾಪರ್ಟಿಯಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಜೊತೆಗೆ 2 BHK ಇರೋ ರೆಂಟಲ್ ಹೌಸ್ ಇದೆ. ಇನ್ನ ಫಸ್ಟ್ ಫ್ಲೋರ್ ಗೆ ಬಂದ್ರೆ 2 BHK ಲಕ್ಸುರಿಯಸ್ ಆಗಿರೋ ಡೂಪ್ಲೆಕ್ಸ್ ಹೌಸ್ ಇದೆ. ಎಂಟರ್ ಆಗ್ತಿದ್ದಂಗೆ ಬ್ಯೂಟಿಫುಲ್ ಆಗಿರೋ ಲಿವಿಂಗ್ ಏರಿಯಾದಲ್ಲಿ ಟಿವಿ ಕ್ಯಾಬಿನೆಟ್ ನ ಕೊಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲೇ ಓಪನ್ ಮಾಡ್ಯುಲರ್ ಕಿಚನ್ ಕೂಡ ಇದೆ. ಇನ್ನ ಪೂಜಾ ರೂಮ್ ನ ಕಂಪ್ಲೀಟ್ ಟೀಕ್ ವುಡ್ ಇಂದಾನೆ ಫಿನಿಶ್ ಮಾಡಿದ್ದಾರೆ. ಹಾಗೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ. ಬೆಡ್ರೂಮ್ ಅಲ್ಲಿ ಕಾಟನ್ ವಾರ್ಡ್ರೂಮ್ ಆಲ್ರೆಡಿ ಫಿಟ್ ಆಗಿದೆ. ಇನ್ನ ಸೆಕೆಂಡ್ ಫ್ಲೋರ್ ಬಂದ್ರೆ ಅಲ್ಲೂ ಕೂಡ 2 ಬೆಡ್ರೂಮ್ ನ ಕೊಟ್ಟಿದ್ದಾರೆ. ಈ ಪ್ರಾಪರ್ಟಿ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಡಿಸ್ಪ್ಲೇ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇದೇ ತರ ವಿಡಿಯೋಸ್ಗಾಗಿ ಬೆಂಗಳೂರು ಪ್ರಾಪರ್ಟಿ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ನಾನಿವತ್ತು ನಿಮ್ಗೆ ಅಂತಾನೆ 30x40 ಡೈಮೆನ್ಷನ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಒಂದೊಳ್ಳೆ ಮನೆನ ತಗೊಂಡ್ ಬಂದಿದ್ದೀನಿ. ಮತ್ತೆ ಯಾಕೆ ತಡ, ಬನ್ನಿ ಹಾಗಾದ್ರೆ ಒಂದ್ಸಲಿ ಮನೆ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಗೇಟ್ ಓಪನ್ ಮಾಡಿ ಎಂಟರ್ ಆಗ್ತಿದ್ದಂಗೆ ಪಾರ್ಕಿಂಗ್ ಜೊತೆ 2 BHK ರೆಂಟಲ್ ಇನ್ಕಮ್ ಬರುವಂತ ಮನೆ ಕೂಡ ಇದೆ. ಇನ್ನ ಫಸ್ಟ್ ಫ್ಲೋರ್ ಗೆ ಬಂದ್ರೆ ವೆಸ್ಟ್ ಫೇಸ್ ನಾರ್ತ್ ಡೋರ್ ಅಲ್ಲಿ ಲಕ್ಸುರಿಯಸ್ ಆಗಿರೋ ಓನರ್ ಮನೆ ಇದೆ. ಎಂಟರ್ ಆಗ್ತಿದ್ದಂಗೆ ಸ್ಪೇಷಿಯಸ್ ಆಗಿರೋ ಲಿವಿಂಗ್ ಏರಿಯಾ ಇದೆ. ಮನೆ ನೋಡ್ತಾನೆ 1 ಸೆಕೆಂಡ್ ನಾನಂತೂ ಕಳ್ದೋದೆ. ಯಾಕಂದ್ರೆ ಆ ಲೈಟಿಂಗ್ಸ್ ಆಗಿರ್ಬೋದು, ಆ ಪೇಂಟಿಂಗ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಪರ್ಸನಲಿ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ವಾಲ್ ಪೇಂಟಿಂಗ್, ಗ್ರಾನೈಟ್ ಫ್ಲೋರಿಂಗ್, ಟಿವಿ ಕ್ಯಾಬಿನೆಟ್ ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇನ್ನ ಪಕ್ಕದಲ್ಲೇ ಓಪನ್ ಮಾಡ್ಯುಲರ್ ಕಿಚನ್ ಕೂಡ ಇದೆ. ಪೂಜಾ ರೂಮ್ಗೆ ಹಾಗೆ ಮೇನ್ ಡೋರ್ಗೆ ಟೀ ಕುಡ್ಡನ್ನೇ ಬಳಸಿದ್ದಾರೆ. ಹಾಗೆ ಈ ಮನೆಯಲ್ಲಿ ಒಟ್ಟು 3 ಬೆಡ್ರೂಮ್ಸ್ ಇದೆ. ಅಷ್ಟೇ ಅಲ್ಲದೆ ಕಾಟನ್ ವಾರ್ಡ್ರೂಫ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. CMC ಈ ಖಾತಾ ಕೂಡ ಆಗಿದೆ. ಇಷ್ಟೆಲ್ಲ ಹೇಳಿದ್ಮೇಲೆ ಲೊಕೇಶನ್ ಇಲ್ಲದೆ ಇರೋದಕ್ಕಾಗತ್ತಾ? ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಬೆಂಗಳೂರು ತುಮಕೂರು ರೋಡ್ ಚಿಕ್ಕಬಿದ್ರುಕಲ್ ಮೆಟ್ರೋ ಇಂದ ಜಸ್ಟ್ 1.5 ಕಿಲೋಮೀಟರ್ ಅಷ್ಟೇ. ಈ ಪ್ರಾಪರ್ಟಿ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಡಿಸ್ಪ್ಲೇ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇದೇ ತರ ವಿಡಿಯೋಸ್ಗಾಗಿ ಬೆಂಗಳೂರು ಪ್ರಾಪರ್ಟಿ ಪೇಜ್ನ ಫಾಲೋ ಮಾಡಿ.